ನಾನು ಮಾಡಿದ್ದು ಆನೆಸ್ಟ್ಲಿ ಬರೀ ಇಂಗ್ಲೀಷ್ ಸಬ್ಟೈಟಲ್ಸು ವಿಚ್ ಇಸ್ ಅ ವೆರಿ ಸ್ಮಾಲ್ ಪಾರ್ಟ್ ಆಫ್ ದ ಹೋಲ್ ಪ್ರಾಜೆಕ್ಟ್. ಆ್ಯಂಡ್ ನಾನು ಅದನ್ನೇನು ಪ್ರೊಫೆಷ್ನಲ್ಗೂ ಮಾಡಲ್ಲ. ಬಟ್ ನಂಗೆ ಅಟ್ಲೀಸ್ಟ್ ನನಗೆ ಇಷ್ಟ ಆಗೋದು ಏನಂದರೆ ಅವ್ರು ಬಳಸೋ ಕನ್ನಡ ಎಷ್ಟು ಚೆನ್ನಾಗಿರುತ್ತೆ. ನಂಗೆ ಅಷ್ಟು ಡೌಟ್ಸ್ ಇರುತ್ತೆ. ನಾವು ಮಾಮೂಲಿ ಮಾತಾಡೋ ಕನ್ನಡದಿಂದ ತುಂಬ ಒಂಥರ ಪೊಯಿಟಿಕ್ ಆಗಿರುತ್ತೆ. ಸೊ ನಾನು ಪ್ರಶ್ನೆ ಕೇಳೋದು, ಅವ್ರು ಹೇಳೋದು ಇಲ್ಲ ದಿಸ್ ಇಸ್ ನಾಟ್ ದ ಮೀನಿಂಗ್, ಈ ಶಬ್ದ ಹೊಡೆದ್ರೆ ಇಂಗ್ಲೀಷಲ್ಲಿ ಹಿಂಗೆ ಆಗಲ್ಲ. ಸೊ ಒಂಥರ ಆ ಆರ್ಗ್ಯುಮೆಂಟು ಜಗಳದಲ್ಲೂ ನಮ್ಮಿಬ್ಬರ ಕ್ರಿಯೇಟಿವ್ ಪ್ರಾಸೆಸ್ ಥರ ಇತ್ತು, ವಿಚ್ ವಾಸ್ ವೆರಿ ನೈಸ್. ಆ್ಯಂಡ್ ನಾನಂತೂ ಆ ಸಬ್ಟೈಟಲ್ ಮಾಡೋ ಪ್ರಾಸೆಸ್ಸಲ್ಲಿ ಸಿನಿಮಾನ ತುಂಬ ಸತಿ ಇವಾಗ ನೋಡ್ಬಿಟ್ಟಿದ್ದೀನಿ. ಸೊ ನನಗಂತೂ 3 ಆ್ಯಕ್ಟರ್ಸು ನನ್ನ ಫ್ರೆಂಡ್ಸ್ ಅಂತ, ಲೈಕ್ ಅಫ್ಕೋರ್ಸ್ ಮೈ ಕ್ಲೋಸ್ ಪರ್ಸನಲ್ ಫ್ರೆಂಡ್ ಯುನೋ ಅಂತ ಅನ್ಸುತ್ತೆ. ಸೊ ಇವಾಗ ಟು ಸಿ ದಮ್ ಎಸ್ ಸ್ಟಾರ್ಸ್ ಇಸ್ ಸೋ ಇಂಟ್ರೆಸ್ಟಿಂಗ್. ಸೊ ಯಾ ಅಷ್ಟೇ. ಆ್ಯಂಡ್ ಐ ಥಿಂಕ್ ಅಮೆರಿಕ 1 ಆದಾಗ ನಾನು ಹುಟ್ಟಿರಲಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಅಮೆರಿಕ. ಯಾ ಇಲ್ಲ, ಐ ಮೀನ್ ಸಬ್ಟೈಟಲ್ಸ್ ಎಸ್, ಬಟ್ ಥ್ಯಾಂಕ್ ಯು ಸೋ ಮಚ್. ಶೋಭಾ, ಸೊ ಅಮೆರಿಕನಲ್ಲಿ ಏನು ಕೆಲಸ ಮಾಡಿದೆ ಅದನ್ನು ಇಲ್ಲೂ ಮಾಡಿದೆ. ಸೊ ಆ ಸಿನಿಮಾ ಈ 30 ವರ್ಷದಿಂದ ಜ್ಞಾಪಿಸ್ಕೊಂಡ್ರೆ ನಿನ್ನೆ ಮೊನ್ನೆ ಅನ್ಸಲ್ಲ, ಅಥವಾ ತುಂಬ ಡಿಸ್ಟೆಂಟ್ ಮೆಮೊರಿನೂ ಅನ್ಸಲ್ಲ. ಆವಾಗ ನಾವು ಗೋಲ್ಡನ್ ಗೇಟ್ ಬ್ರಿಡ್ಜ್ ಹತ್ರ ಇರ್ಬೋದು, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರ ಇರ್ಬೋದು, ನಯಾಗರಾ ಫಾಲ್ಸ್ ಹತ್ರ ಇರ್ಬೋದು, ಆಗ ಮಾಡಿರೋ ಶೂಟಿಂಗ್ ಎಲ್ಲ ಈಗಲೂ ತುಂಬ ಸ್ಟ್ರಾಂಗ್ ಆಗಿ ನೆನಪಿದೆ. ಈಗಲೂ ಕೂಡ ಎಲ್ಲ ಇಷ್ಟೊಂದು ಸಿನಿಮಾ ಮಾಡಿದ್ರು ಎಲ್ಲಿ ಹೋದ್ರೂ ನಮಗೆ ಒಂದು ಏರ್ಪೋರ್ಟಲ್ಲಿ ಇರ್ಬೋದು, ಒಂದು ಹೋಟೆಲ್ ರೆಸ್ಟೋರೆಂಟ್ಗೆ ಹೋದರೆ ಅಲ್ಲಿರೋ ಸರ್ವರ್ ಇರ್ಬೋದು, ಅಥವಾ ಒಂದು ಬೇ ಏರಿಯಾನಲ್ಲಿ ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಸಿಗೋ ಕನ್ನಡಿಗರು ಇರ್ಬೋದು, ಎಲ್ಲರೂ ಜ್ಞಾಪಿಸ್ಕೊಳ್ಳೋ ಸಿನಿಮಾ ಅಂದರೆ ಅಮೆರಿಕ. ನಾವು ಅಂದ್ಕೊಂಡಿದ್ವಿ ಆ ಜನ್ರೇಷನ್ ಅವ್ರು ಮಾತ್ರ ನೋಡಿದ್ದಾರೆ, ಈಗಿನ ಜನ್ರೇಷನ್ ಅಷ್ಟು ನೋಡಿರ್ಲಿಕ್ಕಿಲ್ಲ ಅಂತ. ಬಟ್ ನಾವು ತುಂಬ ಮಾತಾಡಿರೋ ಥರ ಇವಾಗ ಇಂಜಿನಿಯರಿಂಗ್ ಮುಗಿಸಿ ಅಮೆರಿಕಾಗೆ ಹೋಗಿರೋರು ಕೂಡ ತುಂಬ ಜನಕ್ಕೆ ಈ ಸಿನಿಮಾ ಫ್ಯಾಮಿಲಿಯರ್ ಇದೆ, ದಟ್ ಟಾಕ್ ಅಬೌಟ್ ಇಟ್. ಸೊ ತುಂಬ ಜನ ಅಲ್ಲಿ ಕೆಲವರು ಇಂಜಿನಿಯರ್ಸು ಹೇಳ್ತಾ ಇದ್ರು ನಮಗೆ ಅಲ್ಲಿ ಶೂಟಿಂಗ್ ಹೋದಾಗ, ನಾವು ಅಮೆರಿಕಾಗೆ ಬಂದಾಗ ಹೋಮ್ ಸಿಕ್ ಆದರೆ ಈ ಸಿನಿಮಾ ಮತ್ತೆ ನೋಡ್ತಾ ಇರ್ತೀವಿ, ತುಂಬ ಸಲ ನೋಡಿದ್ದೀವಿ ಅಂತ ಹೇಳ್ತಾ ಇದ್ರು. ಹಾಗೆ ನಾವೊಂದು ಅಮೆರಿಕನಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಶೂಟಿಂಗ್ ಶಾರ್ಟ್ಸ್ ಇದೆ, ಅದನ್ನು ಒಬ್ಬರು ಫ್ರೆಂಡ್ ಮನೇಲಿ ಶೂಟ್ ಮಾಡಿದ್ವಿ, ಅಲ್ಮೇಲೋ ಹೆಂಗಾರ ಅಂತ. ಅವ್ರು ಹೇಳ್ತಾ ಇದ್ರು ಈಗಲೂ ಕೂಡ ಅವರ ರಿಲೇಟಿವ್ಸಲ್ಲಿ ಈಗಿನ ಜನ್ರೇಷನ್ನು ಅವ್ರಿಗೆ ಗೊತ್ತಿರೋರು ಬಂದರೆ ಅವ್ರ ಮನೆಗೆ ಬಂದರೆ ಮೊದಲು ಆ ಸ್ವಿಮ್ಮಿಂಗ್ ಪೂಲ್ ತೋರಿಸಿ ಅಂತ ಕೇಳ್ತಾ ಇರ್ತಾರಂತೆ. ಸೊ ಅದೊಂದು ಮಾನ್ಯುಮೆಂಟ್ ಥರ ಆಗೋಗಿದೆ. ಸೊ ದ್ಯಾಟ್ ವಾಸ್ ದ ಪಾಪ್ಯುಲಾರಿಟಿ ಆಫ್ ದ ಫಿಲ್ಮ್. ಸೊ ಅದ್ರ ಬಗ್ಗೆ ಹೆದರಿಕೆ ಕೂಡ ಇದೆ ನಮಗೆ, ಈ ಸಿನಿಮಾ ಹೇಗೆ ರಿಸೀವ್ ಮಾಡ್ತೀರಾ ಅಂತ. ಸೊ ಆಗಿನ ಅಮೆರಿಕ ಬೇರೆ, ಈಗಿನ ಅಮೆರಿಕ ಬೇರೆ. ದಿಸ್ ಈಸ್ ಆಫ್ಟರ್ 9/11. ದಿಸ್ ಈಸ್ ಇನ್ ದ ವರ್ಲ್ಡ್ ಆಫ್ AIs. ಹಾಗಾಗಿ ಚಾಲೆಂಜಸ್ಸು, ಪ್ರಾಸೆಸ್ಸು ಎಲ್ಲ ತುಂಬ ಡಿಫ್ರೆಂಟು. ವೆರಿ ಅನ್ಪ್ರೆಡಿಕ್ಟಬಲ್ ವೆದರ್ ಇನ್ ಸಿಯಾಟಲ್. ಸೊ ನಾವು ಬೆಟ್ಟದ ಮೇಲೆ ಹೋಗಿ -ಡಿಗ್ರಿನಲ್ಲಿ ಮಳೆ ಬರ್ತಾ ಇರುವಾಗ ಎಲ್ಲ ಶೂಟ್ ಮಾಡಿದ್ದೀವಿ. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವಿ ಹ್ಯಾಡ್ ಅ ಗ್ರೇಟ್ ಟೀಮ್. ಸೊ ನಾನು ತುಂಬ ಎಂಜಾಯ್ ಮಾಡಿದೆ ವಿತ್ ಆಲ್ ಅವರ್ ಟೆಕ್ನಿಕಲ್ ಟೀಮ್ ಆ್ಯಂಡ್ ಆರ್ಟಿಸ್ಟ್ were excellent, very supportive. So I had a great time. I really wish all of you like this film. Thank you.